ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 3ರಲ್ಲಿ ಇರುವಂತಹ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಎನ್ನುವಂತಹ ಪಾಠವನ್ನ ಕಲಿತಾ ಇದ್ದೀವಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಕಲಿಕಾಂಶಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇ ಕಲಿಕಾಂಶ ನೈಸರ್ಗಿಕ ಮತ್ತು ಸಂಶ್ಲೇಷಿತ ಎಳೆಗಳು. ಎರಡನೆಯದಾಗಿ ಸಂಶ್ಲೇಷಿತ ಎಳೆಗಳ ವಿಧಗಳು. ಆ ವಿಧಗಳು ಯಾವ್ಯಾವು? ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಅಕ್ರಿಲಿಕ್. ಇವು ಸಂಶ್ಲೇಷಿತ ಎಳೆಗಳ ವಿಧಗಳು. ನಂತರ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು. ಪ್ರತಿಯೊಂದು ಲಕ್ಷಣವನ್ನು ನಾವು ನೋಡ್ತಾ ಹೋಗೋಣ. ನಂತರ ಪ್ಲಾಸ್ಟಿಕ್ಗಳು. ಪ್ಲಾಸ್ಟಿಕ್ ಅರ್ಥ ಪ್ಲಾಸ್ಟಿಕ್ನ ವಿಧಗಳು. ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಪ್ಲಾಸ್ಟಿಕ್. ನಂತರ ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ನಂತರ ಪ್ಲಾಸ್ಟಿಕ್ಗಳು ಮತ್ತು ಪರಿಸರ. ಇಷ್ಟು ಕಲಿಕಾಂಶಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚಿಸ್ತಾ ಇರ್ತೀವಿ. ಇವತ್ತಿನ ತರಗತಿಯಲ್ಲಿ ಚರ್ಚಿಸುವಂತಹ ಈ ಕಲಿಕಾಂಶಗಳ ಒಂದು PDF ಅನ್ನು ನಾವು ನೋಡ್ತಾ ಅದರ ಬಗ್ಗೆ ಕಲಿತಾ ಹೋಗೋಣ. ವಿದ್ಯಾರ್ಥಿಗಳೇ, ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತೆ ನಾವೀಗ ಒಂದೊಂದೇ ಅಂಶವನ್ನ ತಿಳ್ಕೊಳ್ತಾ ಹೋಗೋಣ. ನಾವು ಧರಿಸುವಂತಹ ಬಟ್ಟೆಗಳು ಎಳೆಗಳಿಂದ ಮಾಡಲ್ಪಟ್ಟಿವೆ. ಆ ಬಟ್ಟೆಗಳನ್ನು ನೈಸರ್ಗಿಕ ಅಥವಾ ಕೃತಕ ಮೂಲಗಳಿಂದ ಪಡೆದ ಎಳೆಗಳಿಂದ ತಯಾರಿಸಲಾಗುತ್ತದೆ. ಹಾಗಾದ್ರೆ ಕೆಲವು ನೈಸರ್ಗಿಕ ಎಳೆಗಳನ್ನ ನೀವು ಹೆಸರಿಸ್ತೀರಾ? ಅನೇಕ ವಿಧದ ಗೃಹ ಬಳಕೆ ವಸ್ತುಗಳು ತಯಾರಿಕೆಯಲ್ಲಿಯೂ ಸಹ ಈ ಒಂದು ಎಳೆಗಳನ್ನು ಬಳಸುತ್ತಾರೆ. ಹಾಗಾದರೆ ಎಳೆಗಳಿಂದ ತಯಾರಿಸಿರುವಂತಹ ಕೆಲವು ಸಾಮಾನ್ಯ ವಸ್ತುಗಳ ಪಟ್ಟಿಯನ್ನು ನೀವು ತಯಾರಿಸಿ ಅವುಗಳನ್ನು ನೈಸರ್ಗಿಕ ಮತ್ತು ಕೃತಕ ಎಳೆಗಳಿಂದ ತಯಾರಿಸಿದವುಗಳಾಗಿ ಬೇರ್ಪಡಿಸಲು ನೀವು ಪ್ರಯತ್ನಿಸಿ. ಹಾಗಾದರೆ ನೈಸರ್ಗಿಕ ಎಳೆಗಳು ಯಾವ್ಯಾವು? ಹತ್ತಿ, ಉಣ್ಣೆ, ರೇಷ್ಮೆ ಇತ್ಯಾದಿಗಳು. ಇವುಗಳನ್ನು ಸಸ್ಯ ಅಥವಾ ಪ್ರಾಣಿಗಳಿಂದ ಪಡೆಯಲಾಗುತ್ತದೆ. ನೈಸರ್ಗಿಕ ಎಳೆಗಳನ್ನು ಸಸ್ಯ ಆಗಿರಬಹುದು ಅಥವಾ ಪ್ರಾಣಿಗಳಾಗಿರಬಹುದು, ಅವುಗಳಿಂದ ಪಡೆಯಲಾಗುತ್ತದೆ. ಹಾಗಾದರೆ ಸಂಶ್ಲೇಷಿತ ಎಳೆಗಳು ಎಂದರೇನು? ಸಂಶ್ಲೇಷಿತ ಎಳೆಗಳು ಮಾನವ ನಿರ್ಮಿತ. ಆದ್ದರಿಂದ ಅವುಗಳನ್ನು ಸಂಶ್ಲೇಷಿತ ಅಥವಾ ಮಾನವ ನಿರ್ಮಿತ ಎಳೆಗಳೆಂದು ಕರೆಯಲಾಗುತ್ತದೆ. ಸಂಶ್ಲೇಷಿತ ಎಳೆ ಚಿಕ್ಕ ಘಟಕಗಳನ್ನು ಜೋಡಿಸಿರುವಂತಹ ಸರಪಳಿಯಾಗಿದೆ. ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ. ಅನೇಕ ಇಂತಹ ಚಿಕ್ಕ ಘಟಕಗಳು ಸೇರಿ ಉಂಟಾಗುವಂತಹ ಒಂದು ದೊಡ್ಡ ಘಟಕವನ್ನು ಪಾಲಿಮರ್ ಎನ್ನುವರು. ಪಾಲಿಮರ್ ಎಂಬ ಪದ ಎರಡು ಗ್ರೀಕ್ ಪದಗಳಾದ ಅನೇಕ ಎಂಬ ಅರ್ಥವನ್ನು ಹೊಂದಿರುವಂತಹ ಪಾಲಿ ಮತ್ತು ಭಾಗ ಅಥವಾ ಘಟಕ ಎಂಬ ಅರ್ಥ ಹೊಂದಿರುವಂತಹ ಮರ್ ಎಂಬ ಪದಗಳಿಂದ ಉಂಟಾಗಿದೆ. ಅಂದರೆ ಇಲ್ಲಿ ಪಾಲಿಮರ್ ಗ್ರೀಕ್ ಭಾಷೆಯಿಂದ ಬಂದಿರುವಂಥದ್ದು. ಇದು ಅರ್ಥವನ್ನು ಹೊಂದಿದೆ. ಅಂದರೆ ಇಲ್ಲಿ ಎರಡು ಪದಗಳಿದ್ದಾವೆ. ಪಾಲಿ ಅಂದರೆ ಅನೇಕ, ಮರ್ ಅಂದರೆ ಭಾಗ ಅಥವಾ ಘಟಕ. ಒಟ್ಟಾಗಿ ನಾವು ಅದರ ಅರ್ಥವನ್ನು ಹೇಳೋದಾದರೆ ಪಾಲಿಮರ್ ಅನೇಕ ಪುನರಾವರ್ತಿತ ಘಟಕಗಳಿಂದ ಮಾಡಲ್ಪಟ್ಟಿದೆ. ನಂತರ ಸಂಶ್ಲೇಷಿತ ಎಳೆಗಳ ವಿಧಗಳು. ಸಂಶ್ಲೇಷಿತ ಎಳೆಗಳ ವಿಧಗಳು ಯಾವ್ಯಾವು? ಕಲಿಕಾಂಶಗಳನ್ನು ನೋಡುವಾಗ ನಾವು ನೋಡಿದ್ವಿ. ಆ ಅಂಶಗಳು ಯಾವ್ಯಾವುದು? ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಅಕ್ರಿಲಿಕ್. ಅದರಲ್ಲಿ ಮೊದಲನೇ ವಿಧ ರೇಯಾನ್. ರೇಯಾನ್ನ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ರೇಷ್ಮೆ ಹುಳುಗಳಿಂದ ಪಡೆದ ರೇಷ್ಮೆ ಎಳೆಯನ್ನು ಚೀನಾದಲ್ಲಿ ಆವಿಷ್ಕರಿಸಲಾಯಿತು ಮತ್ತು ದೀರ್ಘಕಾಲದವರೆಗೆ ಇದನ್ನು ಬಹು ಸುರಕ್ಷಿತ ರಹಸ್ಯವಾಗಿ ಇಡಲಾಯಿತು. ಇದನ್ನು ನೀವು ಇಂದಿನ ತರಗತಿಗಳಲ್ಲಿ ಓದಿದ್ದೀರಿ. ಮತ್ತು 19ನೇ ಶತಮಾನದ ಕೊನೆಯಲ್ಲಿ ವಿಜ್ಞಾನಿಗಳು ರೇಷ್ಮೆಯಂತಹದೇ ಗುಣಗಳನ್ನು ಹೊಂದಿರುವ
ಎಳೆಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಮರದ ತಿರುಳನ್ನು ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ಇಂತಹ ಎಳೆಯನ್ನು ಪಡೆಯಲಾಯಿತು. ಈ ಎಳೆಯನ್ನೇ ರೇಯಾನ್ ಅಥವಾ ಕೃತಕ ರೇಷ್ಮೆ ಎಂದು ಕರೆಯಲಾಯಿತು. ರೇಯಾನನ್ನು ನೈಸರ್ಗಿಕ ಮೂಲ ಮರದ ತಿರುಳಿನಿಂದ ಪಡೆದರೂ ಇದೊಂದು ಮಾನವ ನಿರ್ಮಿತ ಎಳೆ. ಇದು ರೇಷ್ಮೆಗಿಂತ ಹಗ್ಗ ಮತ್ತು ರೇಷ್ಮೆ ಎಳೆಗಳಂತೆ ನೇಯ್ಗೆ ಮಾಡಬಹುದು. ಇದಕ್ಕೆ ವೈವಿಧ್ಯಮಯ ಬಣ್ಣಗಳ ರಂಗು ನೀಡಬಹುದು. ರಂಗು ಅಂದರೆ ಬಣ್ಣ, ವಿವಿಧ ರೀತಿಯ ಬಣ್ಣಗಳು. ರೇಯಾನನ್ನು ಬೆಡ್ಶೀಟ್ಗಳನ್ನು ತಯಾರಿಸಲು ಹತ್ತಿಯೊಂದಿಗೆ ಮಿಶ್ರಣ ಮಾಡಬಹುದು ಮತ್ತು ಕಾರ್ಪೆಟ್ಗಳನ್ನು ತಯಾರಿಸಲು ಉಣ್ಣೆಯೊಂದಿಗೆ ಮಿಶ್ರಣವನ್ನು ಸಹ ಇದನ್ನು ಮಾಡಬಹುದು. ಯಾವುದನ್ನು? ರೇಯಾನನ್ನು. ಹಾಗಾದರೆ ರೇಯಾನ್ನಿಂದ ತಯಾರಿಸಿರುವಂತಹ ವಸ್ತುಗಳು ಯಾವುವು ಯಾವುವು ಅಂತಂದರೆ ಬೆಡ್ಶೀಟ್, ಕಾರ್ಪೆಟ್, ಹಾಗೆ ನಂತರ ನೈಲಾನ್. ಅಂದರೆ ಸಂಶ್ಲೇಷಿತ ಎಳೆಯ ವಿಧಗಳಲ್ಲಿ ನೈಲಾನ್ ಕೂಡ ಒಂದು. ನೈಲಾನ್ ಇನ್ನೊಂದು ಮಾನವ ನಿರ್ಮಿತ ಎಳೆ. 1931ರಲ್ಲಿ ಇದನ್ನು ಯಾವುದೇ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸದೆ ತಯಾರಿಸಲಾಯಿತು. ಅಂದರೆ ಸಸ್ಯ ಅಥವಾ ಪ್ರಾಣಿಜನ್ಯಗಳನ್ನು ಬಳಸದೆ ತಯಾರಿಸಿರುವಂತಹ ಸಂಶ್ಲೇಷಿತ ಎಳೆಯ ವಿಧ ಯಾವುದಪ್ಪ ಅಂದರೆ ನೈಲಾನ್. ಇದನ್ನು ಕಲ್ಲಿದ್ದಲು, ನೀರು ಮತ್ತು ಗಾಳಿಯಿಂದ ತಯಾರಿಸಲಾಯಿತು. ಇದು ಮೊಟ್ಟ ಮೊದಲ ಸಂಪೂರ್ಣ ಸಂಶ್ಲೇಷಿತ ಎಳೆಯಾಗಿದೆ. ನೈಲಾನ್ ಎಳೆ ಗಟ್ಟಿ, ಸ್ಥಿತಿಸ್ಥಾಪಕ ಮತ್ತು ಹಗುರವಾಗಿದೆ. ಇದು ಹೊಳಪನ್ನು ಹೊಂದಿದೆ ಮತ್ತು ತೊಳೆಯುವುದು ಸಹ ಸುಲಭ. ಆದ್ದರಿಂದ ಬಟ್ಟೆಗಳ ತಯಾರಿಕೆಯಲ್ಲಿ ನೈಲಾನ್ ತುಂಬ ಜನಪ್ರಿಯವಾಗಿದೆ. ನಾವು ನೈಲಾನ್ನಿಂದ ತಯಾರಿಸಿದ ಕಾಲು ಚೀಲಗಳು, ಹಗ್ಗಗಳು, ಟೆಂಟ್ಗಳು, ಹಲ್ಲುಜ್ಜುವ ಬ್ರಷ್ಗಳು, ಕಾರಿನ ಸೀಟ್ ಬೆಲ್ಟ್, ನಿದ್ರಾ ಚೀಲಗಳು, ಪರದೆಗಳು ಇತ್ಯಾದಿ ವಸ್ತುಗಳನ್ನು ನಾವು ಉಪಯೋಗಿಸ್ತೇವೆ. ಹಾಗಾದರೆ ನೈಲಾನ್ನಿಂದ ತಯಾರಿಸಿರುವಂತಹ ಬಟ್ಟೆಗಳು ಯಾವುವು? ಪಾಠದ ಮಧ್ಯದಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ಬರೆದುಕೊಂಡಿರಬೇಕು. ಅದೇ ನಿಮಗೆ ಗೃಹಪಾಠವಾಗಿರುತ್ತೆ. ಹಾಗಾದರೆ ನೈಲಾನ್ನಿಂದ ತಯಾರಿಸಿರುವಂತಹ ವಸ್ತುಗಳು ಯಾವುವು? ಯಾವ್ಯಾವುದಪ್ಪ ಅಂದರೆ ಕಾಲು ಚೀಲಗಳು, ಹಗ್ಗಗಳು, ಟೆಂಟ್ಗಳು, ಹಲ್ಲುಜ್ಜುವ ಬ್ರಷ್, ಕಾರಿನ ಸೀಟ್ ಬೆಲ್ಟ್, ನಿದ್ರಾ ಚೀಲ, ಪರದೆ. ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನು ಹತ್ತಲೂ ಸಹ ಬಳಸುವ ಹಗ್ಗ ಏನಿದೆ, ಆ ಹಗ್ಗನೂ ಕೂಡ ನೈಲಾನ್ನಿಂದ ಮಾಡಿರುವಂತಹ ಒಂದು ವಸ್ತುವಾಗಿರುತ್ತೆ. ಒಂದು ನೈಲಾನ್ ದಾರ ನಿಜವಾಗಿಯೂ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ. ಅಂದರೆ ನೈಲಾನ್ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನಮಗೀಗ ಗೊತ್ತಾಗ್ತಾ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡಬೇಕು? ಒಂದು ಚಟುವಟಿಕೆಯನ್ನು ಮಾಡಬೇಕು. ಆ ಚಟುವಟಿಕೆಯನ್ನು ಮಾಡೋರು ಯಾರು? ನೀವುಗಳೇ. ಆ ಚಟುವಟಿಕೆಯನ್ನು ಮಾಡಿ ಅದರಿಂದ ಬಂದಂತಹ ಫಲಿತಾಂಶವನ್ನು ನೀವು ಮುಂದಿನ ತರಗತಿಯಲ್ಲಿ ನನಗೆ ತಿಳಿಸ್ಬೇಕಾಗುತ್ತೆ. ಆ ಚಟುವಟಿಕೆ ಯಾವುದು? ಕೇಳಿಸ್ಕೊಳ್ತಾ ಹೋಗಿ. ಇಡಿಕೆ ಇರುವಂತಹ ಕಬ್ಬಿಣದ ಆಧಾರ ಸ್ತಂಭವನ್ನು ತೆಗೆದುಕೊಳ್ಳಿ. ಸುಮಾರು 60 ಸೆಂಟಿಮೀಟರ್ ಉದ್ದದ ಹತ್ತಿಯ ದಾರವನ್ನು ತೆಗೆದುಕೊಂಡು, ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಚಿತ್ರ ಕಾಣಿಸ್ತಿದೆಯಲ್ವಾ, ಆ ಚಿತ್ರದಲ್ಲಿ ತೋರಿಸಿರುವ ದಾರವನ್ನು ಮುಕ್ತವಾಗಿ ತೂಗಾಡುವಂತೆ ಇಡಿಕೆಗೆ ಕಟ್ಟಿ, ದಾರದ ಇನ್ನೊಂದು ಬದಿಯಲ್ಲಿ ತೂಕವನ್ನು ಇಡಲು ಅನುಕೂಲವಾಗುವಂತೆ ಒಂದು ಬಟ್ಟಲನ್ನು ತೂಗು ಹಾಕಿ, ದಾರ ತುಂಡಾಗುವವರೆಗೂ ತೂಕದ ಬಟ್ಟುಗಳನ್ನು ಒಂದೊಂದಾಗಿ ಇಡುತ್ತಾ ಬನ್ನಿ. ದಾರವನ್ನು ತುಂಡು ಮಾಡಲು ಬೇಕಾಗುವ ಒಟ್ಟು ತೂಕವನ್ನು ದಾಖಲಿಸಿಕೊಳ್ಳಿ. ಈ ತೂಕವು ಎಳೆಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಉಣ್ಣೆ, ಪಾಲಿಯೆಸ್ಟರ್, ರೇಷ್ಮೆ ಮತ್ತು ನೈಲಾನ್ ದಾರಗಳೊಂದಿಗೆ ಈ ಚಟುವಟಿಕೆಯನ್ನು ಪುನರಾವರ್ತಿಸಿ. ಹಾಗಾದರೆ ಯಾವುದು ಹೆಚ್ಚು ಗಟ್ಟಿಯಾಗಿದೆ? ಹೌದಲ್ವಾ? ನೈಲಾನ್ ಹೆಚ್ಚು ಗಟ್ಟಿಯಾಗಿದೆ. ನಂತರ ಮತ್ತೊಂದು ವಿಧ ಪಾಲಿಯೆಸ್ಟರ್ ಮತ್ತು ಅಕ್ರಿಲಿಕ್. ಪಾಲಿಯೆಸ್ಟರ್ ಇನ್ನೊಂದು ಬಗೆಯ ಸಂಶ್ಲೇಷಿತ ಎಳೆ. ಈ ಎಳೆಯಿಂದ ತಯಾರಿಸಿದ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಇದು ಗರಿಗರಿಯಾಗಿಯೇ ಇರುತ್ತದೆ ಮತ್ತು ಇದನ್ನು ತೊಳೆಯುವುದು ಸುಲಭ. ಆದ್ದರಿಂದ ಇದು ಉಡುಪುಗಳ ತಯಾರಿಕೆಗೆ ಹೆಚ್ಚು
ಸೂಕ್ತ. ಟೆರಿಲಿನ್ ಮತ್ತು ಟೆರಿಲಿನ್ ಎಂಬುದು ಒಂದು ಜನಪ್ರಿಯವಾದ ಪಾಲಿಯೆಸ್ಟರ್. ಇದನ್ನು ತುಂಬ ಸೂಕ್ಷ್ಮವಾದ ಎಳೆಗಳನ್ನಾಗಿಸಬಹುದು ಮತ್ತು ಇತರ ಯಾವುದೇ ನೂಲುಗಳಂತೆ ನೇಯ್ಗೆ ಮಾಡಬಹುದು. ಯಾವಾಗಲೂ ಪೆಟ್ ಬಾಟಲಿಗಳನ್ನು PET ಅಂದರೆ ಪಾಲಿ ಇಥೈಲಿನ್ ಟೆರಾಫ್ಥಲೇಟ್ ಪೆಟ್ ಬಾಟಲಿಗಳನ್ನು ಮತ್ತು ಜಾಡಿಗಳನ್ನೇ ಖರೀದಿಸುತ್ತಾರೆ. ಏಕೆ? ಹಾಗಾದರೆ ಪೆಟ್ ಅಂದ್ರೇನು? ಪೆಟ್ ಎಂಬುದು ಒಂದು ಪಾಲಿಎಸ್ಟರ್ನ ಚಿರಪರಿಚಿತ ರೂಪ. ಇದು ಬಾಟಲಿಗಳು, ಪಾತ್ರೆಗಳು, ಫಿಲಂಗಳು, ವೈರ್ಗಳು ಮತ್ತು ಇನ್ನು ಅನೇಕ ಉಪಯುಕ್ತ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತದೆ. ಹಾಗೆ ಚಳಿಗಾಲದಲ್ಲಿ ನಾವು ಬಳಸುವಂತಹ ಸ್ವೆಟರ್, ಶಾಲು ಮತ್ತು ರಗ್ಗುಗಳನ್ನು ಬಳಸ್ತೇವೆ. ಇವು ಉಣ್ಣೆಯನ್ನು ಹೋಲುತ್ತವೆ, ಆದರೂ ಕೂಡ ಇವುಗಳಲ್ಲಿ ಬಹಳಷ್ಟು ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ. ಇವುಗಳನ್ನು ಅಕ್ರಿಲಿಕ್ ಎಂದು ಕರೆಯಲ್ಪಡುವಂತಹ ಇನ್ನೊಂದು ಪ್ರಕಾರದ ಸಂಶ್ಲೇಷಿತ ಎಳೆಯಿಂದ ತಯಾರಿಸಿರ್ತಾರೆ. ನೈಸರ್ಗಿಕ ಆಕಾರದಿಂದ ಪಡೆದ ಉಣ್ಣೆ ದುಬಾರಿ, ಆದರೆ ಅಕ್ರಿಲಿಕ್ನಿಂದ ತಯಾರಿಸಿದಂಥ ಬಟ್ಟೆಗಳು ಸಾಪೇಕ್ಷವಾಗಿ ಅಗ್ಗ ಅಂದರೆ ಕಡಿಮೆ ಬೆಲೆಯನ್ನು ಹೊಂದಿರುತ್ತವೆ. ಅವುಗಳು ವಿವಿಧ ಬಣ್ಣಗಳಲ್ಲಿ ದೊರಕುತ್ತವೆ. ಸಂಶ್ಲೇಷಿತ ಎಳೆಗಳ ದೀರ್ಘ ಬಾಳಿಕೆ ಮತ್ತು ಕೈಗೆಟುಕುವ ಬೆಲೆ ಅವುಗಳನ್ನು ನೈಸರ್ಗಿಕ ಎಳೆಗಳಿಗಿಂತ ಹೆಚ್ಚು ಜನಪ್ರಿಯವಾಗಿಸಿದೆ. ಎಳೆಗಳು ದ್ರವಿಸುತ್ತವೆ ಮತ್ತು ಇದನ್ನು ಧರಿಸಿರುವ ವ್ಯಕ್ತಿಯ ದೇಹಕ್ಕೆ ಅಂದರೆ ಈ ಸಂಶ್ಲೇಷಿತ ಎಳೆಯನ್ನು ಬಿಸಿ ಮಾಡಿದಾಗ ಏನಾಗುತ್ತೆ, ಅವು ದ್ರವರೂಪಕ್ಕೆ ಬರ್ತವೆ ಮತ್ತು ಅಂಟುಕೊಳ್ತವೆ. ಹಾಗಾಗಿ ಅವು ಬೆಂಕಿ ಹತ್ಕೊಳ್ಳುವಂಥ ಅನಾಹುತಗಳು ಕೂಡ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಆ ಬಟ್ಟೆಗಳನ್ನು ಅಡುಗೆ ಮನೆ ಅಥವಾ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ಆ ಸಂಶ್ಲೇಷಿತ ಬಟ್ಟೆಗಳನ್ನು ಧರಿಸಬಾರದು. ಇದರಿಂದ ಅನಾಹುತ ಉಂಟಾಗುತ್ತದೆ. ಎಲ್ಲ ಸಂಶ್ಲೇಷಿತ ಎಳೆಗಳನ್ನು ಪೆಟ್ರೋಲಿಯಂ ಮೂಲದಿಂದ ದೊರಕುವ ಪೆಟ್ರೋ ರಾಸಾಯನಿಕಗಳು ಎಂದು ಕರೆಯಲಾಗುವ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ವಿವಿಧ ಪ್ರಕ್ರಿಯೆಗಳ ಮೂಲಕ ತಯಾರಿಸಲಾಗುತ್ತದೆ. ಸಂಶ್ಲೇಷಿತ ಎಳೆಯ ಲಕ್ಷಣಗಳು. ಏನು ಲಕ್ಷಣಗಳಿವನ್ನು ಹೊಂದಿದೆ ಇವು ಸಂಶ್ಲೇಷಿತ ಎಳೆಗಳು? ಸಂಶ್ಲೇಷಿತ ಎಳೆಗಳು ಹೊಂದಿರುವ ಅನನ್ಯ ಗುಣಗಳು ಇವುಗಳನ್ನು ಜನಪ್ರಿಯ ಉಡುಪಿನ ವಸ್ತುಗಳನ್ನಾಗಿಸಿವೆ. ಏನಾಗಂದರೆ ಅವು ಲಕ್ಷಣ? ಅವು ಬೇಗ ಒಣಗುತ್ತವೆ, ಬಾಳಿಕೆ ಬರುತ್ತವೆ, ಅವುಗಳ ಬೆಲೆ ಕಡಿಮೆ ಇರುತ್ತೆ, ಸುಲಭವಾಗಿ ದೊರೆಯುತ್ತದೆ ಮತ್ತು ಇವುಗಳ ನಿರ್ವಹಣೆ ಸುಲಭ. ನಂತರ ಪ್ಲಾಸ್ಟಿಕ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸಂಶ್ಲೇಷಿತ ಎಳೆಯಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಆಗಿದೆ. ಎಲ್ಲ ಪ್ಲಾಸ್ಟಿಕ್ಗಳಲ್ಲೂ ಘಟಕಗಳ ಜೋಡಣೆ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ಪ್ಲಾಸ್ಟಿಕ್ಗಳಲ್ಲಿ ಇದು ರೇಖೀಯವಾಗಿದ್ದರೆ ಉಳಿದವುಗಳಲ್ಲಿ ಇದು ಅಡ್ಡಕೊಂಡಿ ಕ್ರಾಸ್ ಲಿಂಕ್ಡ್ ಜೋಡಣೆಯನ್ನು ಹೊಂದಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಒಂದು ರೇಖೀಯ ರಚನೆ ಇದೆ, ಮತ್ತೊಂದು ಅಡ್ಡಕೊಂಡಿ ಜೋಡಣೆಯ ರಚನೆ ಇದೆ. ಈ ಪ್ಲಾಸ್ಟಿಕ್ ವಸ್ತುಗಳು ಸಾಧ್ಯವಾದ ಎಲ್ಲ ಆಕಾರ ಮತ್ತು ಅಳತೆಗಳಲ್ಲಿ ದೊರೆಯುತ್ತವೆ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ, ಒಂದು ಚೇರಿಂಗ್ ಚಿತ್ರ, ಒಂದು ಬಕೆಟ್, ಒಂದು ಬೈಕ್. ಅಂದರೆ ಪ್ಲಾಸ್ಟಿಕ್ಗಳು ಎಲ್ಲ ಆಕಾರ ಮತ್ತು ಅಳತೆ, ಸಣ್ಣದರಿಂದ ಹಿಡಿದು ದೊಡ್ಡ ದೊಡ್ಡ ಗಾತ್ರದ ಅಳತೆಗಳವರೆಗೂ ಕೂಡ ನಮಗೇನಾಗ್ತವೆ, ದೊರೆಯುತ್ತವೆ. ವಾಸ್ತವವಾಗಿ ಈ ಪ್ಲಾಸ್ಟಿಕ್ ಅನ್ನು ಸುಲಭವಾಗಿ ಎರಕ ಒಯ್ಯಬಹುದು. ಅಂದರೆ ಇದಕ್ಕೆ ಯಾವುದೇ ರೂಪವನ್ನು ನೀಡಬಹುದು. ಪ್ಲಾಸ್ಟಿಕ್ ಅನ್ನು ಮರುಚಕ್ರೀಕರಣಗೊಳಿಸಬಹುದು ಮತ್ತು ಮರುಬಳಕೆ ಮಾಡಬಹುದು. ಬಣ್ಣವನ್ನು ನೀಡಬಹುದು ಮತ್ತು ಇದನ್ನು ಬಿಸಿ ಮಾಡಿ ಕರಗಿಸಬಹುದು. ಹಾಳೆಗಳಾಗಿ ಸುತ್ತಬಹುದು ಅಥವಾ ತಂತಿಯಾಗಿಸಬಹುದು. ಆದ್ದರಿಂದಲೇ ಇದು ಅನೇಕ ಉಪಯೋಗಗಳನ್ನು ಹೊಂದಿದೆ. ಯಾವುದು? ಪ್ಲಾಸ್ಟಿಕ್. ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನು ಸುಲಭವಾಗಿ ಭಾಗಿಸಬಹುದು, ಆದರೆ ಕೆಲವು ವಸ್ತುಗಳನ್ನು ಭಾಗಿಸಲು ಒತ್ತಡ ಹಾಕಿದಾಗ ಅವು ಮುರಿದು ಹೋಗುತ್ತವೆ. ಪ್ಲಾಸ್ಟಿಕ್ ಬಾಟಲಿಗೆ ನಾವು ಬಿಸಿ ನೀರನ್ನು ಹಾಕಿದಾಗ ಅದು ವಿರೂಪಗೊಳ್ಳುತ್ತದೆ. ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಅಂದರೆ ತನ್ನ ಬಣ್ಣವನ್ನು ಬದಲಿಸಿಕೊಳ್ಳುವ, ತನ್ನ ಆಕಾರವನ್ನು
ಬದಲಿಸಿಕೊಳ್ಳುವ ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಬಾಗಿಸಬಹುದು. ಇವುಗಳನ್ನು ಥರ್ಮೋಪ್ಲಾಸ್ಟಿಕ್ಗಳು ಎನ್ನುವರು. ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಬಾಗಿಸ್ಬೋದು. ಇವುಗಳನ್ನು ಥರ್ಮೋಪ್ಲಾಸ್ಟಿಕ್ ಎನ್ನುವರು. ಪಾಲಿಥೀನ್ ಮತ್ತು PVC ಪಾಲಿವಿನೈಲ್ ಕ್ಲೋರೈಡ್ ಇವು ಥರ್ಮೋಪ್ಲಾಸ್ಟಿಕ್ಗಳಿಗೆ ಉದಾಹರಣೆಗಳಾಗಿವೆ. ಇವುಗಳನ್ನು ಆಟಿಕೆಗಳು, ಬಾಚಣಿಕೆಗಳು ಮತ್ತು ವಿವಿಧ ಬಗೆಯ ಸಂಗ್ರಾಹಕಗಳ ತಯಾರಿಕೆಯಲ್ಲಿ ಬಳಸುವರು. ಒಮ್ಮೆ ಎರಕವೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಕೆಲವು ಪ್ಲಾಸ್ಟಿಕ್ಗಳಿವೆ. ಅವುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಉದಾಹರಣೆ ಅಂತ ಅಂದರೆ ಬೆಕಲೈಟ್ ಮತ್ತು ಮೆಲಮೈನ್. ಸುಲಭವಾಗಿ ಅಂದರೆ ಉಷ್ಣವನ್ನು ನೀಡಿದಾಗ ಪ್ಲಾಸ್ಟಿಕ್ಗಳಿಗೆ ನಾವು ಯಾವ ಆಕಾರಕ್ಕೆ ಬೇಕಾದರೂ ಅದನ್ನು ಬದಲಾಯಿಸ್ಬೋದು. ಅವುಗಳನ್ನು ಥರ್ಮೋಪ್ಲಾಸ್ಟಿಕ್ ಅಂತೀವಿ. ಮತ್ತೆ ನಾವು ಪುನಃ ಎರಕವೊಯ್ಯಲಾಗದೇ ಇದ್ದರೆ ಒಮ್ಮೆ ಒಂದ್ಸಲ ನಾವು ಅದನ್ನು ಮಾಡಿ ವಸ್ತುವನ್ನಾಗಿ ಮಾಡಿದ್ಮೇಲೆ ಮತ್ತೆ ಪುನಃ ಅದು ಎರಕವೊಯ್ಯೋದಕ್ಕೆ ಬರಲಿಲ್ಲ ಅಂದರೆ ಅದನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಬೆಕಲೈಟ್ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ. ಇದನ್ನು ವಿದ್ಯುತ್ ಸ್ವಿಚ್ಗಳು, ವಿವಿಧ ಪಾತ್ರೆಗಳ ಇಡಿಕೆಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮೆಲಮೈನ್ ಒಂದು ಪರಿವರ್ತನೀಯ ವಸ್ತು. ಇದು ಬೆಂಕಿ ನಿರೋಧಕ ಮತ್ತು ಇತರ ಪ್ಲಾಸ್ಟಿಕ್ಗಳಿಗಿಂತ ಹೆಚ್ಚಿನ ಉಷ್ಣತೆ ತಡೆಯಬಲ್ಲದು. ಇದನ್ನು ನೆಲಹಾಸುಗಳು, ಅಡುಗೆ ಉಪಕರಣಗಳು ಮತ್ತು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಈ ಮೆಲಮೈನನ್ನು ಉಪಯೋಗಿಸುತ್ತಾರೆ. ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ವಸ್ತುಗಳ ಚಿತ್ರ, ಹಾಗೆ ಥರ್ಮೋಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ಚಿತ್ರ. ಆಯ್ಕೆಯ ವಸ್ತುಗಳಾಗಿ ಪ್ಲಾಸ್ಟಿಕ್ಗಳು ಅಂದರೆ ನಾವು ಯಾವಾಗಲೂ ಕೂಡ ಪ್ಲಾಸ್ಟಿಕ್ಕನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಳ್ತೀವಿ. ಕಾರಣ ಏನು? ಕಾರಣ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಹಗುರ, ಅದರ ಬೆಲೆ ಕಡಿಮೆ ಆಗಿರುತ್ತೆ, ಹೆಚ್ಚು ಬಲಿಷ್ಠ ಮತ್ತು ಬಳಕೆಗೆ ಸುಲಭವಾಗಿರುವುದೇ ನಾವು ಪ್ಲಾಸ್ಟಿಕ್ನ ಆಯ್ಕೆಗೆ ಪ್ರಮುಖ ಕಾರಣ. ಇಲ್ಲಿ 2 ಅಂಕದ ಪ್ರಶ್ನೆ ಇರುತ್ತೆ. ಏನು? ಪ್ಲಾಸ್ಟಿಕ್ನ ಆಯ್ಕೆ ಉತ್ತಮ ಏಕೆ? ಏಕೆಂದರೆ ಅದು ಹಗುರವಾಗಿರುತ್ತೆ, ಬೆಲೆ ಕಡಿಮೆ ಇರುತ್ತೆ, ಹೆಚ್ಚು ಬಲಿಷ್ಠ ಮತ್ತು ಬಳಕೆಗೆ ಸುಲಭವಾಗಿರುವುದೇ ಇದಕ್ಕೆ ಕಾರಣ. ಲೋಹಗಳಿಗೆ ಹೋಲಿಸಿದರೆ ಹಗುರವಾಗಿರುವುದರಿಂದ ಪ್ಲಾಸ್ಟಿಕ್ಗಳನ್ನು ಕಾರುಗಳು, ವಿಮಾನಗಳು ಮತ್ತು ವ್ಯೋಮ ನೌಕೆಗಳಲ್ಲೂ ಉಪಯೋಗಿಸುತ್ತಾರೆ. ಚಪ್ಪಲಿಗಳು, ಪೀಠೋಪಕರಣಗಳು ಮತ್ತು ಅಲಂಕಾರಿಕ ವಸ್ತುಗಳು ಇತ್ಯಾದಿ ವಸ್ತುಗಳನ್ನು ತಯಾರಿಸಲು ಪ್ಲಾಸ್ಟಿಕ್ಗಳನ್ನು ಬಳಸುತ್ತಾರೆ. ನಂತರ ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳು. ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳೇನಿರ್ಬೋದು? ಪ್ಲಾಸ್ಟಿಕ್ ಕ್ರಿಯಾಪಟುವಲ್ಲ, ಅಂದರೆ ಬೇರೆ ವಸ್ತುಗಳೊಂದಿಗೆ ಅದು ರಾಸಾಯನಿಕವಾಗಿ ವರ್ತಿಸುವುದಿಲ್ಲ. ಉದಾಹರಣೆ, ತೇವಾಂಶ ಮತ್ತು ಗಾಳಿಗೆ ತೆರೆದಿಟ್ಟಾಗ ಕಬ್ಬಿಣದಂತಹ ಲೋಹಗಳು ತುಕ್ಕು ಹಿಡಿಯುತ್ತವೆ, ಅದೆಲ್ಲರಿಗೂ ಗೊತ್ತು. ಆದರೆ ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ. ಅವು ಸುಲಭವಾಗಿ ಸಂಕ್ಷಾರಣೆಗೆ ಒಳಗಾಗುವುದಿಲ್ಲ. ಅಂದರೆ ಅವು ಏನಾಗಲ್ಲ, ತುಕ್ಕನ್ನು ಹಿಡಿಯುವುದಿಲ್ಲ. ಆದ್ದರಿಂದಲೇ ಇವುಗಳನ್ನು ಅನೇಕ ರಾಸಾಯನಿಕಗಳೂ ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನು ಸಂಗ್ರಹಿಸಿಡಲು ಬಳಸುತ್ತಾರೆ. ಪ್ಲಾಸ್ಟಿಕ್ ಹಗುರ, ಬಲಯುತ ಮತ್ತು ಹೆಚ್ಚು ಬಾಳಿಕೆ ಬರುತ್ತೆ. ಅದರ ವಿಶಿಷ್ಟ ಗುಣ ಪ್ಲಾಸ್ಟಿಕ್ ತುಂಬ ಹಗುರ, ಬಲಯುತ ಮತ್ತು ಬಾಳಿಕೆ ಬರುತ್ತದೆ ಮತ್ತು ಯಾವುದೇ ಆಕಾರಗಳಿಗೆ ಮತ್ತು ಗಾತ್ರಗಳಿಗೆ ಎರಕ ಒಯ್ಯಬಹುದಾಗಿರುವುದರಿಂದ ಇದನ್ನು ಅನೇಕ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳು ಲೋಹಗಳಿಗಿಂತ ಅಗ್ಗವಾಗಿವೆ. ಅವುಗಳನ್ನು ಕೈಗಾರಿಕೆ ಮತ್ತು ಗೃಹ ಬಳಕೆಯ ವಸ್ತುಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಪ್ಲಾಸ್ಟಿಕ್ಗಳು ದುರ್ಬಲ ವಾಹಕಗಳು. 3ನೇ ಒಂದು ಲಕ್ಷಣ. ಮೊದಲನೇದು, ಇದು ಕ್ರಿಯಾಪಟು ಅಲ್ಲ. 2ನೇದು, ಹಗುರ, ಬಲಯುತ ಮತ್ತು ಬಾಳಿಕೆ ಬರುತ್ತೆ. 3ನೇದು, ದುರ್ಬಲ ವಾಹಕಗಳು. ಈ ಪ್ಲಾಸ್ಟಿಕ್ ಏನಿದೆ ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ. ಆದ್ದರಿಂದ ವಿದ್ಯುತ್ ತಂತಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರುತ್ತೆ.
ಮತ್ತು ಸ್ಕ್ರೂ ಡ್ರೈವರ್ಗಳ ಇಡಿಕೆಗಳು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿವೆ. ಮೇಲೆ ಹೇಳಿದಂತೆ ಹುರಿಯಲು ಬಳಸುವಂತಹ ಬಾಣಲೆಗಳ ಇಡಿಕೆಗಳನ್ನು ಪ್ಲಾಸ್ಟಿಕ್ನಿಂದನೇ ಮಾಡಿರುತ್ತಾರೆ. ಪ್ಲಾಸ್ಟಿಕ್ಗಳು ಮತ್ತು ಪರಿಸರ. ಬ್ಯಾಕ್ಟೀರಿಯಾಗಳ ವರ್ತನೆಯಂತಹ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಕೊಳೆಯುವ ವಸ್ತುಗಳನ್ನು ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಎಂದು ಕರೆಯುತ್ತಾರೆ. ಅಂದರೆ ಅವು ವಿಘಟನೆಗೆ ಒಳಗಾಗುತ್ತವೆ. ಹಾಗೆ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಸುಲಭವಾಗಿ ಕೊಳೆಯದ ಅಂದರೆ ವಿಘಟನೆಗೆ ಒಳಗಾಗದ ವಸ್ತುವನ್ನು ಜೈವಿಕ ವಿಘಟನೆಯಾಗದ ಅಥವಾ ಜೈವಿಕ ವಿಘಟನೆ ಹೊಂದದ ವಸ್ತು ಎಂದು ಕರೆಯುತ್ತಾರೆ. ಇವಾಗ ನಾವು ನೋಡ್ತಾ ಹೋಗೋಣ ತ್ಯಾಜ್ಯ ವಸ್ತುವಿನ ವಿಧಗಳು ಮತ್ತು ವಿಭಜನೆಗೊಳ್ಳಲು ಅದು ತೆಗೆದುಕೊಳ್ಳುವಂತಹ ಕಾಲ, ನಂತರ ಆ ವಸ್ತುವಿನ ಸ್ವಭಾವ. ಮೊದಲನೇ ತ್ಯಾಜ್ಯದ ವಿಧ ಯಾವುದು? ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು, ಆಹಾರ ಪದಾರ್ಥದ ಉಳಿಕೆಗಳು ಇತ್ಯಾದಿ. ಹಾಗಾದರೆ ಆ ತರಕಾರಿ ಹಣ್ಣಿನ ಸಿಪ್ಪೆ ಇದೆಯಲ್ವಾ, ಅದು ವಿಘಟನೆಯಾಗೋದಿಕ್ಕೆ ತೆಗೆದುಕೊಳ್ಳುವಂತಹ ಕಾಲಾವಧಿ ಎಷ್ಟು? 1 ರಿಂದ 2 ವಾರ ಬೇಕಾಗುತ್ತೆ. ಹಾಗಾದರೆ ಅದು ವಿಘಟನೀಯನೋ ವಿಘಟನೀಯವಲ್ಲನೋ? ಹಾಗಾದರೆ ಅದು ಜೈವಿಕ ವಿಘಟನೀಯ. ಎರಡನೇ ತ್ಯಾಜ್ಯ ಕಾಗದ ವಿಘಟನೆಗೆ ತೆಗೆದುಕೊಳ್ಳುವ ಸಮಯ 10 ರಿಂದ 30 ದಿನಗಳು. ಹಾಗಾದರೆ ಇದು ಜೈವಿಕ ವಿಘಟನೀಯ. ಹತ್ತಿ ಬಟ್ಟೆ ಇದು 2 ರಿಂದ 5 ತಿಂಗಳು ಬೇಕು. ಹಾಗಾದರೆ ಇದು ಜೈವಿಕ ವಿಘಟನೀಯ. ಮರ ಅದು ವಿಘಟನೆಯಾಗೋದಕ್ಕೆ 10 ರಿಂದ 15 ವರ್ಷಗಳು ಬೇಕು. ಹಾಗಾದರೆ ಇದು ಕೂಡ ಜೈವಿಕ ವಿಘಟನೀಯ. ಉಣ್ಣೆ ಬಟ್ಟೆಗಳು ಇವು ಸುಮಾರು 1 ವರ್ಷ ಬೇಕಾಗುತ್ತೆ. ಹಾಗಾಗಿ ಇದು ಕೂಡ ಜೈವಿಕ ವಿಘಟನೀಯ. ನಂತರ ತವರ, ಅಲ್ಯೂಮಿನಿಯಂ ಮತ್ತು ಇತರ ಲೋಹದ ಡಬ್ಬಿಗಳು ಇವು ಎಷ್ಟು ಸಮಯ ತಗೊಳ್ಳುತ್ತೆ ವಿಘಟನೆಯಾಗೋದಕ್ಕೆ? ಸುಮಾರು 100 ರಿಂದ 500 ವರ್ಷಗಳು ಬೇಕು. ಹಾಗಾಗಿ ಇದು ಜೈವಿಕ ವಿಘಟನೀಯವಲ್ಲ. ನಂತರ ಪ್ಲಾಸ್ಟಿಕ್ ಚೀಲ ಕರಗೋದಿಕ್ಕೆ ಸುಮಾರು ವರ್ಷಗಳೇ ಬೇಕು, ಅಂದರೆ ಹಲವಾರು ವರ್ಷಗಳೇ ಬೇಕು. ಈ ಪ್ಲಾಸ್ಟಿಕ್ಗಳು ವಿಘಟನೆ ಹೊಂದಲ್ಲ. ಹಾಗಾಗಿ ಅದರ ಸ್ವಭಾವ ಜೈವಿಕ ವಿಘಟನೀಯ ಅಲ್ಲ. ಪ್ಲಾಸ್ಟಿಕ್ ಕೊಳೆಯಲು ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳುವುದರಿಂದ ಇದು ಪರಿಸರ ಸ್ನೇಹಿಯಲ್ಲ. ಇದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಸಂಶ್ಲೇಷಿತ ವಸ್ತುಗಳನ್ನು ಉರಿಸುವ ಪ್ರಕ್ರಿಯೆ ಸ್ವಲ್ಪ ನಿಧಾನಗತಿಯದ್ದು ಮತ್ತು ಇದು ಸುಲಭವಾಗಿ ಸಂಪೂರ್ಣವಾಗಿ ಉರಿಯುವುದಿಲ್ಲ. ಈ ಪ್ರಕ್ರಿಯೆಯಲ್ಲಿ ವಾತಾವರಣಕ್ಕೆ ಹೆಚ್ಚಿನ ವಿಷಕಾರಿ ಹೊಗೆ ಬಿಡುಗಡೆಯಾಗಿ ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ, ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ, ಜಲ ಮಾಲಿನ್ಯ ಉಂಟು ಮಾಡುತ್ತೆ, ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಪರಿಸರವನ್ನು ಇದು ಮಾಲಿನ್ಯಗೊಳಿಸುತ್ತದೆ. ಪ್ಲಾಸ್ಟಿಕ್ನಿಂದ ಉಂಟಾಗುವಂತಹ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳು ಏನೇನು ಕ್ರಮ ಕೈಗೊಂಡಿದ್ದಾರೆ? ಪ್ಲಾಸ್ಟಿಕ್ಗಳ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ತಪ್ಪಿಸಬೇಕು. ವಸ್ತುಗಳನ್ನು ಖರೀದಿಸಲು ಹೋಗುವಾಗ ಹತ್ತಿ ಅಥವಾ ಸೆಣಬಿನಿಂದ ಮಾಡಿದಂತಹ ಚೀಲಗಳನ್ನು ಬಳಸಬೇಕು. ಜೈವಿಕ ವಿಘಟನೆ ಹೊಂದುವ ಮತ್ತು ಜೈವಿಕ ವಿಘಟನೆ ಹೊಂದದ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ಮತ್ತು ಪ್ರತ್ಯೇಕವಾಗಿ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸುವುದು ಉತ್ತಮ. ಹೆಚ್ಚಿನ ಥರ್ಮೋಪ್ಲಾಸ್ಟಿಕ್ಗಳನ್ನು ಮರುಚಕ್ರೀಕರಣಗೊಳಿಸಬಹುದು. ಮರುಚಕ್ರೀಕರಣದ ಸಮಯದಲ್ಲಿ ವರ್ಣಕಾರಕಗಳನ್ನು ಸೇರಿಸಲಾಗುತ್ತದೆ. ಇದು ಅದರ ಉಪಯೋಗಗಳನ್ನು ವಿಶೇಷವಾಗಿ ಆಹಾರ ಸಂಗ್ರಹಣೆಗೆ ಬಳಸುವುದನ್ನು ಮಿತಗೊಳಿಸಬೇಕು. ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿರುವಂತಹ ನಾವುಗಳೆಲ್ಲ ನೆನಪಿನಲ್ಲಿಡಬೇಕಾಗಿರುವಂತಹ ತತ್ವ ಏನಪ್ಪ ಅಂತಂದರೆ 5R ತತ್ವವನ್ನು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಆ 5 Rಗಳು ಯಾವ್ಯಾವುದು? ರೆಡ್ಯೂಸ್,
ರೀಯೂಸ್, ರೀಸೈಕಲ್, ರೀಕವರ್ ಮತ್ತು ರೆಫ್ಯೂಸ್. ಅಂದರೆ ಏನು? ರೆಡ್ಯೂಸ್ ಅಂದರೆ ಮಿತ ಬಳಕೆ, ಕಡಿಮೆ ಬಳಸಬೇಕು ಪ್ಲಾಸ್ಟಿಕ್ಕನ್ನು. ರೀಯೂಸ್, ಏನಾದರೂ ಬೇಡ ಅಂತಂದರೆ ಅದನ್ನು ಮತ್ತೆ ಏನು ಮಾಡಬೇಕು? ಪ್ಲಾಸ್ಟಿಕ್ ವಸ್ತು ಒಡೆದೋಗಿದೆ ಅಂತಂದರೆ ಅದನ್ನು ಮತ್ತೆ ನಾವು ಮರುಬಳಕೆಯನ್ನು ಮಾಡ್ಕೋಬೇಕು. ಉದಾಹರಣೆ, ಕೊಡಪಾನ ತೊಗೊಂಡಿರ್ತೀವಿ, ಆ ಕೊಡ ಏನಾದರೂ ಒಡೆದೋಯ್ತು ಅಂತಂದರೆ ಏನು ಮಾಡಬೇಕು? ಅದನ್ನು ಪಾಟನ್ನಾಗಿ ಕೂಡ ನಾವು ಮಾಡ್ಕೋಬೋದು. ಅದರ ಕೊಡಪಾನ ಒಡೆದೋಗಿದ್ರೆ ಅದರ ಮೇಲ್ಭಾಗವನ್ನು ಕತ್ತರಿಸಿ ಅದಕ್ಕೆ ಮಣ್ಣನ್ನು ತುಂಬಿ ಅಲ್ಲಿ ಒಂದು ಗಿಡವನ್ನು ನೆಟ್ಟರೆ ಅದು ಏನಾಯಿತು? ಮರುಬಳಕೆ ಆಯಿತು. ಮರುಚಕ್ರೀಕರಣ, ರೀಸೈಕಲ್, ಹಾಗೆ ರಿಕವರ್, ಮತ್ತೆ ಮರಳಿ ಪಡೆಯೋದು. ರೆಫ್ಯೂಸ್, ನಿರಾಕರಿಸುವುದು, ಅಂದರೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸುವಂಥದ್ದು. ಈ ರೀತಿಯ ಪರಿಸರ ಸ್ನೇಹಿ ಹವ್ಯಾಸಗಳನ್ನು ನಾವೇನು ಮಾಡ್ತಾ ಹೋಗಬೇಕು? ಬೆಳೆಸ್ಕೊಳ್ತಾ ಹೋಗಬೇಕು. ಇದುವರೆಗೂ ನಾವು ಕಲಿತಿರುವಂತಹ ಅಂಶಗಳು ಯಾವ್ಯಾವುದಪ್ಪ ಅಂತ ಅಂದರೆ ಒಂದೊಂದೇ ನೋಡ್ತಾ ಹೋಗೋಣ. ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ನೈಸರ್ಗಿಕ ಎಳೆಗಳಂತೆ ಪಾಲಿಮರ್ಗಳು ಎಂದು ಕರೆಯಲ್ಪಡುವ ಅತಿ ದೊಡ್ಡ ಘಟಕಗಳಿಂದ ಮಾಡಲ್ಪಟ್ಟಿದೆ. ಪಾಲಿಮರ್ಗಳು ಅನೇಕ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿವೆ. ನೈಸರ್ಗಿಕ ಎಳೆಗಳನ್ನು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದರೆ ಸಂಶ್ಲೇಷಿತ ಎಳೆಗಳನ್ನು ಪೆಟ್ರೋ ರಾಸಾಯನಿಕಗಳ ರಾಸಾಯನಿಕ ಪ್ರಕ್ರಿಯೆಯಿಂದ ಪಡೆಯಲಾಗುತ್ತದೆ. ನೈಸರ್ಗಿಕ ಎಳೆಗಳಂತೆ ಈ ಎಳೆಗಳನ್ನೂ ಸಹ ಬಟ್ಟೆಗಳನ್ನಾಗಿ ನೇಯಬಹುದು. ಸಂಶ್ಲೇಷಿತ ಎಳೆಗಳು ಹಗ್ಗಗಳು, ಬಕೆಟ್ಗಳು, ಪೀಠೋಪಕರಣಗಳು, ಸಂಗ್ರಾಹಕಗಳು ಇತ್ಯಾದಿ ಅನೇಕ ಗೃಹ ಬಳಕೆಯ ಉಪಕರಣಗಳಿಂದ ಹಿಡಿದು ವಿಮಾನಗಳು, ಹಡಗುಗಳು, ವ್ಯೋಮನೌಕೆಗಳು ಮತ್ತು ಆರೋಗ್ಯ ಸಂರಕ್ಷಣಾ ಉದ್ಯಮಗಳಲ್ಲಿ ಅತ್ಯಂತ ನಿರ್ದಿಷ್ಟಪಡಿಸಿದ ಬಳಕೆಯವರೆಗಿನ ಉಪಯೋಗದ ವ್ಯಾಪ್ತಿಯನ್ನು ಪಡೆದಿವೆ. ಸಂಶ್ಲೇಷಿತ ಎಳೆಗಳ ಉತ್ಪಾದನೆಯಲ್ಲಿ ಬಳಸುವ ರಾಸಾಯನಿಕಗಳನ್ನು ಆಧರಿಸಿ ಅವುಗಳನ್ನು ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಅಕ್ರಿಲಿಕ್ ಎಂದು ಹೆಸರಿಸಲಾಗಿದೆ. ವಿವಿಧ ಪ್ರಕಾರದ ಎಳೆಗಳು ಅವುಗಳ ಸಾಮರ್ಥ್ಯ, ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ, ಉರಿಯುವ ಸ್ವಭಾವ, ಬೆಲೆ, ಬಾಳಿಕೆ ಇತ್ಯಾದಿಗಳಲ್ಲಿ ಒಂದರಿಂದ ಇನ್ನೊಂದು ವಿಭಿನ್ನವಾಗಿವೆ. ಇಂದು ಪ್ಲಾಸ್ಟಿಕ್ ಹೊರತಾಗಿ ಜೀವನವನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ಮನೆಯಲ್ಲಿರಬಹುದು ಅಥವಾ ಹೊರಗಿರಬಹುದು, ಪ್ಲಾಸ್ಟಿಕ್ ಎಲ್ಲ ಕಡೆಯಲ್ಲೂ ಇದೆ. ಪ್ಲಾಸ್ಟಿಕ್ನಿಂದ ಸೃಷ್ಟಿಯಾಗುವ ಕಸವು ಪರಿಸರ ಸ್ನೇಹಿಯಲ್ಲ. ಉರಿಸಿದಾಗ ಪ್ಲಾಸ್ಟಿಕ್ ವಿಷಯುಕ್ತ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ನೆಲದಲ್ಲಿ ಸುರಿದಾಗ ಅವು ವಿಭಜನೆ ಹೊಂದಲು ಅನೇಕ ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಇದಕ್ಕೆ ಕಾರಣವೆಂದರೆ ಅವುಗಳ ಜೈವಿಕ ವಿಘಟನೆ ಹೊಂದದ ಸ್ವಭಾವ. ನಾವು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳನ್ನು ಅವುಗಳ ಉತ್ತಮ ಗುಣಗಳನ್ನು ಆನಂದಿಸುವಂತೆ ಮತ್ತು ಅದೇ ಸಮಯದಲ್ಲಿ ಜೀವಿಗಳ ಮೇಲೆ ಉಂಟಾಗುವ ಪರಿಸರ ಸಂಬಂಧಿ ಅಪಾಯಗಳನ್ನು ಕಡಿಮೆ ಮಾಡುವಂತೆ ಉಪಯೋಗಿಸಬೇಕಿದೆ. ಇವಿಷ್ಟು ಕೂಡ ಇಂದು ನಾವು ಕಲಿತಿರುವಂತಹ ಕಲಿಕಾಂಶಗಳಾಗಿವೆ. ನಂತರ ನಾವು ಗೃಹಪಾಠವನ್ನು ನೀಡುವಂತಹ ಸಮಯ. ಕೊಟ್ಟಿರುವಂತಹ ಗೃಹಪಾಠಗಳೇನಿವೆ ಆ ಗೃಹಪಾಠಗಳನ್ನು ಬರೆದುಕೊಂಡು ಮುಂದಿನ ತರಗತಿಯಲ್ಲಿ ತರಲು ಸೂಚಿಸಿದೆ. ಗೃಹಪಾಠ: ಕೆಳಗಿನ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದವುಗಳಾಗಿ ವರ್ಗೀಕರಿಸಿ. ದೂರವಾಣಿ ಉಪಕರಣಗಳು, ಪ್ಲಾಸ್ಟಿಕ್ ಆಟಿಕೆಗಳು, ಕುಕ್ಕರ್ನ ಹಿಡಿಕೆಗಳು, ಕೈ ಚೀಲಗಳು, ಬಾಲ್ ಪಾಯಿಂಟ್ ಪೆನ್ಗಳು, ಪ್ಲಾಸ್ಟಿಕ್ ಬಟ್ಟಲುಗಳು, ವಿದ್ಯುತ್ ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ, ಪ್ಲಾಸ್ಟಿಕ್ ಕುರ್ಚಿಗಳು, ವಿದ್ಯುತ್ ಸ್ವಿಚ್ಗಳು. ಎರಡನೆಯ ಪ್ರಶ್ನೆ: ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣೆಗೆ ಒಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸಲು ಉದಾಹರಣೆಗಳನ್ನು ಕೊಡಿ. ಹಾಗೆ ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು ಎರಡನ್ನೂ ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ. ಹಾಗೆ ಮೂರನೇದು,
ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ. ಈ ಸಲಹೆಗೆ ಪ್ರತಿಕ್ರಿಯೆಯನ್ನ ನೀಡಿ. ಹಾಗೆ ಇಲ್ಲಿ ಕೆಳಗಡೆ ನೀಡಿರುವಂತಹ ಹೊಂದಿಸಿ ಬರೆಯಿರಿ. ಅಂದರೆ ಎ ಗುಂಪಿನಲ್ಲಿ ಇರುವಂತಹ ಪದಗಳನ್ನು ಬಿ ಗುಂಪಿನಲ್ಲಿ ಇರುವ ಹೇಳಿಕೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿ ಪಾಲಿಯೆಸ್ಟರ್, ಟೆಫ್ಲಾನ್, ರೇಯಾನ್, ನೈಲಾನ್. ಬಿ ಪಟ್ಟಿಯಲ್ಲಿ ಎ ಮರದ ತಿರುಳನ್ನು ಬಳಸಿ ತಯಾರಿಸಲಾಗಿದೆ. ಬಿ ಪ್ಯಾರಾಚೂಟ್ಗಳು ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸುವರು. ಸಿ ಅಂಟುರಹಿತ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು. ಡಿ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಹಾಗೆಯೇ ನಂತರ ಪ್ರಶ್ನೆ, ಸಂಶ್ಲೇಷಿತ ಎಲೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತಿದೆ, ಚರ್ಚಿಸಿ. ನಂತರ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನ ವಿವರಿಸಿ. ಇವಿಷ್ಟು ಕೂಡ ಗೃಹಪಾಠದಲ್ಲಿ ನೀಡುವಂತಹ ಪ್ರಶ್ನೆಗಳು.